1905, 6, 7 ಭಾರತದ ಅತ್ಯಂತ ಪ್ರಖರವಾದ ರಾಷ್ಟ್ರೀಯತೆ ಎಲ್ಲರ ನರನಾಡಿಗಳಲ್ಲಿ ಹರಿತಾ ಇದ್ದಂಥ ಕಾಲಘಟ್ಟ ಅದು. ಆ ಕಾಲಘಟ್ಟದಲ್ಲಿ ಏನಾಗಿತ್ತು ಅಂತಂದರೆ, ಸ್ವತಃ ತಿಲಕರು ಬಂಗಾಳದ ಕ್ರಾಂತಿಕಾರಿಗಳಿಗೆ ಕೊಟ್ಟ ಭರವಸೆಯಂತೆ ಪಾಂಡುರಂಗ ಮಹಾದೇವ್ ಬಾಪಟ್ ಅನ್ನುವಂಥ ಒಬ್ಬ ಪ್ರಖರವಾದ ಕ್ರಾಂತಿಕಾರಿಯನ್ನ, ಆತ ತನ್ನ ಉದ್ದೇಶಕ್ಕೋಸ್ಕರ ಧ್ಯೇಯಕ್ಕೋಸ್ಕರ ಪ್ರಾಣವನ್ನು ಕೊಡಬಲ್ಲಂಥ ಒಬ್ಬ ಕ್ರಾಂತಿಕಾರಿಯನ್ನು ಹುಡುಕಿ ತಮ್ಮ ಸಂಪರ್ಕಕ್ಕೆ ಬಂದವನನ್ನು ಎಷ್ಟು ಕೆಲಸ ಮಾಡ್ತಿದ್ರು ನೋಡಿ ತಿಲಕರು. ಮೇಲ್ನೋಟಕ್ಕೆ ಏನು ಕಾಣ್ತಿದ್ರು ಅದಲ್ಲ, ಒಳಗೊಂದು ಜ್ವಾಲಾಮುಖಿಯೇ ಇತ್ತು ಅವರೊಳಗೆ. ಆ ಥರದವನನ್ನು ಹುಡುಕಿ ಲಂಡನ್ನಿಗೆ ಕಳಿಸ್ಕೊಟ್ರು. ಲಂಡನ್ನಲ್ಲಿ ಸಾವರ್ಕರ್ ಆಗಲೇ ಇತ್ತು. ಲಂಡನ್ನಿನ ಭಾರತ ಭವನದಲ್ಲಿ, ಶ್ಯಾಮ್ಜಿ ಕೃಷ್ಣ ವರ್ಮ ಅವರು ಕಟ್ಟಿದ ಭಾರತ ಭವನದಲ್ಲಿ, ನಾನು ಅದನ್ನು ನಾಳೆ ನಿಮ್ಗೆ ಹೇಳ್ತೀನಿ ಶ್ಯಾಮ್ಜಿ ಕೃಷ್ಣ ವರ್ಮ ಹೇಗೆ ಕಟ್ಟಿದ್ರು ಅನ್ನೋದನ್ನೆಲ್ಲ. ಅಂಥ ಭಾರತ ಭವನದಲ್ಲಿ ಲಂಡನ್ನಲ್ಲಿ ಸಾವರ್ಕರ್ ಉಳ್ಕೊಂಡಿದ್ರಲ್ಲ, ಸಾವರ್ಕರ್ ಹತ್ರ ಈ ಬಾಪಟ್ ಬಂದರು. ಇವರೆಲ್ಲರೂ ಕೂಡ ಕ್ರಾಂತಿಕಾರಿನ ಹುಡುಕ್ತಾ ಇದ್ರು. ಆಗ ಅವರಿಗೆ ಕ್ರೊಪೋಟ್ಕಿನ್ ಹತ್ರ ಇವರನ್ನೂ ಕಳಿಸ್ಬೇಕು ಅಂತ ಅನ್ನಿಸ್ತು. ಸಾವರ್ಕರ್ ಒಂದು ಪತ್ರ ಬರೆದು ಅದನ್ನು ಬಾಪಟ್ ಕೈಯಲ್ಲಿ ಕೊಟ್ಟು, ಕ್ರೊಪೋಟ್ಕಿನ್ಗೆ ಇದನ್ನು ಮುಟ್ಟಿಸಿ ಕೇಳ್ಕೊ ಅಂತ. ಅದೇ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಮಿರ್ಜಾ ಅಬ್ಬಾಸ್ ಅಂತ ಮತ್ತೊಬ್ಬ, 3 ಜನ ಕ್ರೊಪೋಟ್ಕಿನ್ ಹತ್ರ ಏಕಕಾಲಕ್ಕೆ ಹೋದರು. ಇವರೆಲ್ಲರನ್ನೂ ಮಾತಾಡಿಸಿದ ಆ ರಷ್ಯನ್ ಕ್ರಾಂತಿಕಾರಿ ಏನು ಮಾಡ್ದ, ಒಂದು ಪತ್ರವನ್ನು ಕೊಟ್ಟು, ಈ ಪ್ರಿನ್ಸ್ ಕ್ರೊಪೋಟ್ಕಿನ್ ಒಂದು ಪತ್ರವನ್ನು ಕೊಟ್ಟು ಅದನ್ನು ಗುಪ್ತ ಕ್ರಾಂತಿಕಾರಿ ಪ್ರೊಫೆಸರ್ ನಿಕೋಲಸ್ ಸ್ಯಾನ್ಫ್ರಾನ್ಸ್ಕಿ ಕೈಯಲ್ಲಿ ಕೊಡಿ ಅಂತಂದ. ವಿಕ್ರಮ್ ಸಂಪತ್ ಇತ್ತೀಚೆಗೆ ಒಂದು ಒಳ್ಳೆ ಪುಸ್ತಕವನ್ನು ಸಾವರ್ಕರ್ ಮೇಲೆ ಬರೆದಿದ್ದಾರೆ, ಪ್ರತಿಯೊಬ್ಬರು ಓದಲೇಬೇಕಾಗಿರುವಂಥ ಪುಸ್ತಕ, ಅಪಾರವಾದ ಸಂಶೋಧನೆಯ ನಂತರ. ಅದರಲ್ಲಿ ಡೀಟೇಲ್ಸ್ ಎಲ್ಲ ಬರೀತಾರೆ ಅವರು. ಅವ್ರ ಕೈಯಲ್ಲಿ ಕೊಟ್ಟು, ಇವರು ನಿಮಗೆ ಬೇಕಾದ್ದನ್ನು ಹೇಳ್ಕೊಡ್ತಾರೆ ಹೋಗಿ ಅಂತ. ಇವರೆಲ್ಲರೂ ಅಲ್ಲಿಗೆ ಹೋದರು ಅದನ್ನು ಕಲಿಬೇಕು ಅಂತ. ಆತ ಕಲಿಸಿಕೊಟ್ಟ. ಆದರೆ ಇವರ ಧ್ಯೇಯ ಮತ್ತು ನಿಷ್ಠೆಯನ್ನು ಕಂಡು ಬಹಳ ಖುಷಿಯಾಗಿ ಬಾಂಬ್ ತಯಾರು ಮಾಡುವಂಥ ಒಂದು ಮ್ಯಾನ್ಯುಯಲ್ನು ಇವ್ರ ಕೈಯಲ್ಲಿ ಕೊಟ್ಟ. ಇವ್ರು ಕಲ್ತ್ಕೊಂಡು ಬಂದು, ಇವ್ರು ನೆನ್ಪಿಟ್ಕೊಂಡು, ಇವ್ರ ನೋಟ್ಸಿಂದ ಬರ್ಕೊಳ್ಳೋದು ಏನು ಪ್ರಾಬ್ಲಮ್ಮೇ ಇಲ್ಲ. ಈಗ ರೆಡಿಮೇಡ್ ಮ್ಯಾನ್ಯುಯಲ್ಲೇ ಇವ್ರ ಕೈಯಲ್ಲಿ ಸಿಕ್ತು. ಒಂದು ಸಿಕ್ತು, ಆ ಒಂದನ್ನು ಕಾಪಿ ಮಾಡಿಸ್ಬೇಕು. ಆದರೆ ದುರದೃಷ್ಟ ಏನು ಅಂತಂದರೆ, ಆ ಇಡೀ ಬಾಂಬ್ ಮ್ಯಾನ್ಯುಯಲ್ ರಷ್ಯನ್ ಲ್ಯಾಂಗ್ವೇಜಲ್ಲಿದೆ. ಕೈಗೆ ಸಿಕ್ಕಿದೆ, ಉಪಯೋಗಕ್ಕಿಲ್ಲ. ರಷ್ಯನ್ ಭಾಷೆಯಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿಸ್ಬೇಕು. ಹೆಂಗೆ ಮಾಡೋದು? ಈ ಮಹಾದೇವ್ ಬಾಪಟ್ದು ಒಂದು ಲವ್ ಅಫೇರ್ ಇತ್ತು ಲಂಡನ್ನಲ್ಲಿ. ಅವನು ಲಂಡನ್ನಿಗೆ 1907 ಹಾಗೆ ಹೋಗಿದ್ದಾಗ ಯಾವ ರೀಸನ್ ಕೊಟ್ಟು ಹೋಗಿದ್ದ ಅಂತಂದರೆ, ಎಡಿನ್ಬರೋದಲ್ಲಿ ಒಂದು ಪೇಪರ್ ಪ್ರೆಸೆಂಟ್ ಮಾಡೋದಿತ್ತು. ಆ ಪೇಪರ್ನ ಟೈಟ್ಲು 2007 ಭಾರತ ಅಂತ. ಆಫ್ಟರ್ 100 years ಭಾರತ ಹೇಗಿರುತ್ತೆ ಅನ್ನೋದನ್ನೊಂದು ಪೇಪರ್ ಮಂಡಿಸಬೇಕು. ಅವನು ಪ್ರಖರವಾಗಿ ಆ ಪೇಪರ್ನ ಮಂಡಿಸಿದಾಗ ಅದನ್ನು ಇಷ್ಟಪಟ್ಟುಕೊಂಡು ರಷ್ಯಾದ ಮೆಡಿಕಲ್ ವಿದ್ಯಾರ್ಥಿನಿಯೊಬ್ಬಳು, ಅವಳು ಕೂಡ ಪ್ರಬಂಧ ಮಂಡಿಸ್ಲಿಕ್ಕೆ ಬಂದಿದ್ದವಳು, ಇದನ್ನು ಭಾಳ ಖುಷಿಪಟ್ಟು ನೋಡಿಕೊಂಡು ಇವನಿಗೆ ವಿಶ್ ಮಾಡಬೇಕು, ತುಂಬ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಬಂದು ಇವನಿಗೆ ವಿಶ್ ಮಾಡಿದ್ಲು. ಪರಮ ಸುಂದರಿಯಾಗಿದ್ದ ಆ ಹೆಣ್ಮಗಳು ಇವನನ್ನು ನೋಡಿ ಇವನನ್ನು ಆಕೆ ಇಷ್ಟಪಟ್ಟಳು. ಇಬ್ಬರದು ಪ್ರೇಮ ಪ್ರಕರಣ ಶುರುವಾಗಿತ್ತು. ಇನ್ಫ್ಯಾಕ್ಟ್ ಕ್ರೊಪೋಟ್ಕಿನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ಮುಖ್ಯವಾದ ಕೊಂಡಿಯಾಗಿ ಬಳಕೆಯಾದವಳು ಇದೇ ಅನ್ನಾ ಕ್ಲಾಸ್. ಇವನಿಗೆ ಗೊತ್ತಾಯ್ತು, ನನಗೆ ಅನುವಾದ ಮಾಡಿಕೊಡ್ಬೋದಾದವಳು ಅವಳೇ ಅಂತ. ಅನ್ನಾ ಕ್ಲಾಸನ್ನು ಕೇಳ್ಕೊಂಡು ಅನುವಾದ ಮಾಡಿಕೊಡ್ತೀಯ ಅಂತ. ಅವಳು ಹೇಳಿದು, ಬಾಂಬ್ ಮ್ಯಾನ್ಯುಯಲ್ ತುಂಬ ದೊಡ್ಡದಾಗಿದೆ, ರಷ್ಯನ್ನಿಂದ ಇಂಗ್ಲೀಷಿಗೆ ತರಬೇಕು, ನಾನು ಸಮಯ ಬೇಕಾಗತ್ತೆ, ನನ್ನ ಮೆಡಿಕಲ್ ಎಕ್ಸಾಮ್ ಇದೆ, ಅದಕ್ಕೋಸ್ಕರ ಬಂದಿದ್ದೀನಿ ನಾನು ಇಲ್ಲಿಗೆ ಅಂತಂದಾಗ ಅವ್ನು ಕೇಳ್ತಾನೆ, ಟೈಮ್ ಇಲ್ಲ ನಮಗೆ, ನಿನಗೊಂದು ಮೆಡಿಕಲ್ ಎಕ್ಸಾಮ್ ಅಷ್ಟೇ, ನನಗೆ ದೇಶದ ಪ್ರಶ್ನೆ, ಏನು ಮಾಡ್ತೀಯ ನೋಡು. ಅನ್ನಾ ಕ್ಲಾಸ್ ಪಾಪ ಎಕ್ಸಾಮೇ ಬಿಟ್ಲು. ಈ ರಾಷ್ಟ್ರದ ಕೆಲಸಕ್ಕೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ. ಈ ರಾಷ್ಟ್ರದ ಸ್ವಾತಂತ್ರ್ಯ ಅಂದರೆ ಬಾಳೆಹಣ್ಣು ಸುಲಿದು ಯಾರೋ ಬಾಯಲ್ಲಿಟ್ಟಿದ್ದಲ್ಲ. ಅನೇಕರು ತಮ್ಮ ಬದುಕನ್ನು ರಾಷ್ಟ್ರಕ್ಕೋಸ್ಕರ ಸಮರ್ಪಿಸಿದ ಮೇಲೆ ಸಿಕ್ಕಿದೆ. ಎಕ್ಸಾಮನ್ನು ಬಿಟ್ಟು ದಿನಗಟ್ಟಲೆ ತಿಂಗಳುಗಟ್ಟಲೆ ಕುಳಿತುಕೊಂಡು ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಆ ಮ್ಯಾನ್ಯುಯಲ್ ನಿಮ್ಮ ಕೈಯಲ್ಲಿ ಕೊಟ್ಟ ತಕ್ಷಣ ಆತ ಅದರದೊಂದು 8-10 ಕಾಪಿ ಮಾಡಿದ. ಒಂದು ಕಾಪಿಯನ್ನು ಹೇಮಚಂದ್ರ ಕಾನೂಂಗೂ ಕೊಟ್ಟ, ಇನ್ನೊಂದು ಕಾಪಿಯನ್ನು ಮಿರ್ಜಾಗೆ ಕೊಟ್ಟ, ಮತ್ತೊಂದು ಕಾಪಿಯನ್ನು ತಂದು ಸಾವರ್ಕರ್ ಕೈಲಿಟ್ಟ. ಸಾವರ್ಕರ್ಗೆ ಹಬ್ಬ ಅಲ್ಲ ಅದು. ಹೇಮಚಂದ್ರ ಕಾನೂಂಗೋ ಅದನ್ನು ತೆಗೆದುಕೊಂಡು ಬಂಗಾಳಕ್ಕೆ ಬಂದ. ಇವರು ಇದನ್ನು ತೆಗೆದುಕೊಂಡು ಹೋದ್ರು. ಭಾರತ ಭವನದಲ್ಲಿ ಒಂದು ಟ್ರಯಲ್ ಮಾಡಿ ನೋಡಬೇಕಲ್ಲ, ಈಗ ಸುಮ್ಮನೆ ಕಳಿಸ್ಬಿಟ್ರೆ ಹೆಂಗೆ? ಬಾಂಬ್ ತಯಾರು ಮಾಡೋದಕ್ಕೆ ಅತ್ಯಂತ ಪ್ರಮುಖವಾಗಿ ಬೇಕಾಗೋದು ಪಿಕ್ರಿಕ್ ಆ್ಯಸಿಡ್. ಅದನ್ನು ತಯಾರು ಮಾಡೋದೇ ಭಾಳ ದೊಡ್ಡ ಸಾಹಸ. ಭಾರತ ಭವನದಲ್ಲಿ ಅವರು ಆ ಪಿಕ್ರಿಕ್ ಆ್ಯಸಿಡ್ ತಯಾರು ಮಾಡಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಪಿಕ್ರಿಕ್ ಆ್ಯಸಿಡನ್ನು ತಯಾರು ಮಾಡುವಾಗ ಒಂದು ಟೆಂಪರೇಚರ್ವರೆಗೂ ಅದನ್ನು ಬಿಸಿ ಮಾಡಬೇಕು, ಆನಂತರ ತೆಗಿಬೇಕು, ಇಲ್ಲಾಂದರೆ ಸಿಡಿದು ಹೋಗುತ್ತೆ ಅನ್ನೋದೆಲ್ಲ ಇತ್ತು. ಎಷ್ಟು ಸಲ ಇವರು ಪ್ರಯತ್ನ ಮಾಡಿದ್ದಾರೆ ಅಂತಂದರೆ, ಒಬ್ಬರು ಬರೀತಾರೆ, ನಮ್ಗೆ ಅವಾಗ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಸಾವರ್ಕರ್ ಅನೇಕ ಬಾರಿ ಮೀಟಿಂಗಿಗೆಲ್ಲ ಬರುವಾಗ ಕೈಯೆಲ್ಲ ಹಳದಿ ಆಗಿರ್ತಿತ್ತು, ಯಾಕೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯ್ತು ಅವ್ರು ಬಾಂಬ್ ತಯಾರು ಮಾಡ್ತಿದ್ರು ಆ ಟೈಮ್ನಲ್ಲಿ.
ಒಂದ್ಸಲ ಈ ಪಿಕ್ರಿಕ್ ಆ್ಯಸಿಡ್ನ ಕಾಯಿಸ್ಲಿಕ್ಕೆ ಅಂತ ಇಟ್ಟು, ಹೀಟ್ ಮಾಡಲಿಕ್ಕೆ ಅಂತ ಇಟ್ಟು, ಇವರೇನೋ ಮಾತಾಡ್ತಾ ನಿಂತು ಬಿಡ್ತಾರೆ. ಸಾವರ್ಕರ್ಗೂ ಮಾತಿಗೇನು ಕೇಳಬೇಕೇನೋ, ಅವ್ರು ಮಾತಾಡ್ತಾ ಇದ್ರೆ ಉಳಿದವರು ಕೇಳ್ತಾ ನಿಂತು ಬಿಡ್ತಾರೆ. ಹೇಗಾಗ್ಬಿಡ್ತು ಅಂತಂದರೆ, ನಿಂತಿದ್ದವ್ರಿಗೆಲ್ರಿಗೂ ಒಂದೇ ಸಲ ಗಮನ ಹೋಯ್ತು ಪಿಕ್ರಿಕ್ ಆ್ಯಸಿಡ್ ಅಲ್ಲೇ ಇದೆ ಅಂತ. ಇನ್ನೊಂದು ಸ್ವಲ್ಪ ಕಾದರೆ ಅದು ಸಿಡಿದೋಗುತ್ತೆ, ನಾವೇನು ಮಾಡ್ತಿದ್ದೀವಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ, ನಮ್ಮ ಬಂಡವಾಳ ಬಯಲಾಗುತ್ತೆ, ಇಲ್ಲಿರೋದು ಕಷ್ಟ ಅಂತ ಗೊತ್ತಾಗಿ ಏನು ಮಾಡಬೇಕು, ಒಬ್ರು ಇಕ್ಕಲ ಹುಡುಕ್ತಾರೆ, ಒಬ್ರು ಬಟ್ಟೆ ಹುಡುಕ್ತಾರೆ, ಬಿಸಿ ಆಗಿಬಿಟ್ಟಿದೆ. ಅಲ್ಲಿಂದ ಮತ್ತೊಬ್ಬ ಕ್ರಾಂತಿಕಾರಿ ಮದನ್ ಲಾಲ್ ಧಿಂಗ್ರಾ, ಶಿವರಾಮ್ ಅವರು ತಮ್ಮ ಆತ್ಮಾಹುತಿಯಲ್ಲಿ ಇದನ್ನು ವರ್ಣಿಸ್ತಾರೆ, ಅದ್ಭುತವಾಗಿ ವರ್ಣಿಸ್ತಾರೆ. ಆತ ಅಲ್ಲಿದ್ದವ್ ನೋಡಿದಂತೆ ಎಲ್ಲರೂ ಬಟ್ಟೆ ಹುಡುಕ್ತಿದ್ದಾರೆ, ಇವನು ತಲೆ ಕೆಡಿಸ್ಕೊಳ್ಳಿಲ್ಲ, ಹೋದ ಬಿಸಿಯಾಗಿರುವಂತಹ ಪಾತ್ರೆಯನ್ನು ತನ್ನ ಬರೀ ಕೈಗಳಲ್ಲಿ ತೆಗೆದಿಟ್ಟು ಅದನ್ನು ಪಾತ್ರೆಯನ್ನು ಪಕ್ಕಕ್ಕಿಟ್ಟ. ಆಗುವಂಥ ಅನಾಹುತನ ತಡದ ನಿಜ, ಕೈ ಸುಟ್ಟೋಗಿತ್ತಂತ. ಬಾಂಬ್ ತಯಾರಿಕೆ ಮಾಡಿ ಅವ್ರಿಗೆ ಅನ್ನಿಸ್ತು ಈ ಬಾಂಬ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಗೊತ್ತಾಗೋ ವೇಳೆಗೆ ಈ ಮಹಾದೇವ್ ಬಾಪಟ್, ಪಾಂಡುರಂಗ್ ಬಾಪಟ್ ಏನು ಹೇಳಿದ್ನಂತೆ ಗೊತ್ತಾ? ಸಾವರ್ಕರ್ಜಿ, ಒಂದು ಬಾಂಬ್ ತಯಾರು ಮಾಡೋಣ, ಲಂಡನ್ನಿನ ಸಂಸತ್ತನ್ನೇ ಉಡಾಯಿಸ್ಬಿಡೋಣ ಅಂತ. ಸಾವರ್ಕರ್ ಹೇಳಿದ್ರು, ತಲೆಗಿಲೆ ಕೆಟ್ಟಿದ್ಯಾ ನಿನಗೆ, ಮೊದಲು ಇದನ್ನು ತಗೊಂಡು ಊರಿಗೆ ಹೋಗು, ಮಾಡಬೇಕಾಗಿರೋ ಕೆಲಸ ಬಹಳ ಇದೆ ಅಂತ. ಸಾವರ್ಕರ್ ಅದನ್ನು 50 ಕಾಪಿ ಮಾಡಿಸಿ, ಫೋಟೋ ಕಾಪಿ ಮಾಡಿಸಿ ಅದರದ್ದು ಆ 50 ಕಾಪಿಗಳನ್ನು ಭಾರತಕ್ಕೆ ಕಳಿಸ್ಕೊಟ್ರು. ಭಾರತದಲ್ಲಿ ಅದು ಇಡೀ ಮಹಾರಾಷ್ಟ್ರ ತುಂಬಿಕೊಳ್ತು. ಬಾಂಬೆ, ಪೂನಾ, ನಾಸಿಕ್, ಕೊಲ್ಹಾಪುರ, ಔಂದ್, ಸತಾರಾ, ಅಲ್ಲಿಂದ ಬರೋಡಾ, ಅಮರಾವತಿ, ಈ ಎಲ್ಲ ಭಾಗಗಳಿಗೂ, ನಾಗ್ಪುರದವರೆಗೂ ಮಹಾರಾಷ್ಟ್ರದ ಎಲ್ಲ ಕಡೆಗಳಲ್ಲೂ ಸ್ಪ್ರೆಡ್ ಆಯಿತು. ನಿಧಾನವಾಗಿ ಭಾರತ ಬಾಂಬ್ ಫ್ಯಾಕ್ಟ್ರಿ ಆಗಲಿಕ್ಕೆ ಏನು ಬೇಕೋ ಅದರ ತಯಾರಿ ಸಂಪೂರ್ಣವಾಗಿ ಅಲ್ಲಿ ನಿರ್ಮಾಣಗೊಂಡಿತ್ತು. ಹೀಗಾಗಿದ್ದು ಬಾಂಬ್ ತಯಾರಿ ಭಾರತದಲ್ಲಿ. ಒಂದು ರೋಚಕವಾದ ಇತಿಹಾಸ ಇದರದ್ದು. ಆದರೆ ಬಾಂಬ್ ತಯಾರಿಗೆ ಮೊದಲು ಪ್ರಯತ್ನ ಶುರುವಾಗಿದ್ದು ಭಾರತದಲ್ಲಿ ಹೇಮಚಂದ್ರ ಕಾನುಗು ಕಡೆಯಿಂದ. ಹೇಮಚಂದ್ರ ಕಾನುಗು ಇವರೆಲ್ಲರಿಗಿಂತ ಮುಂಚೆ ಬಂದ್ಬಿಟ್ಟಿದ್ನಲ್ಲ. ಹೀಗೆ ಬಂದಿದ್ದವನು ಏನು ಮಾಡ್ದ, ಅಲ್ಲಿ ಬಂದು ಅವನು ಕಲ್ಕತ್ತಾದಲ್ಲಿ ಬಾರೀಂದ್ರ ಘೋಷರ ಜೊತೆಗೆ ಸೇರಿಕೊಂಡ. ಅನುಶೀಲನ ಸಮಿತಿ ಅಂತ ಅವ್ರದ್ದೊಂದು ಕ್ರಾಂತಿಕಾರಿ ಸಂಸ್ಥೆ ಇತ್ತು. ಅದು ಅರವಿಂದರ ಮಾರ್ಗದರ್ಶನದಲ್ಲಿ ನಡೀತಿತ್ತು. ಅರವಿಂದರು ಹೊರಗಡೆ ಸೈಲೆಂಟಾಗಿ ಕಾಣಿಸೋರು, ಏನೂ ಇಲ್ಲ, ಯೋಗಿಯ ಥರ ತಂಪಾಡಿಗೆ ತಾವಿರ್ತಿದ್ರು. ಹಿಂದೆ ನಿಂತ್ಕೊಂಡು ಎಲ್ಲ ಈ ಥರ ಚಟುವಟಿಕೆಗಳಿಗೆ ಬೇಕಾಗಿರುವಂಥ ಸಮಗ್ರ ವ್ಯವಸ್ಥೆಯನ್ನು ರೂಪಿಸಿಕೊಡ್ತಿದ್ರು. ಹೇಮಚಂದ್ರ ಕಾನುಗೆ ವಾಸ್ತವವಾಗಿ ಬಾರೀಂದ್ರರ ಜೊತೆ ಕೆಲಸ ಮಾಡೋ ಇಚ್ಛೆ ಇರಲಿಲ್ಲ ಅಂತ ಹೇಳ್ತಾರೆ. ಅರವಿಂದರೇ ಇಲ್ಲ, ನೀನು ಈ ಕೆಲಸ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿಕೊಟ್ರು. ಮಾಣಿಕ್ ತೊಲಾ ಅಂತ ಒಂದು ತೋಟ, ಆ ಮಾಣಿಕ್ ತೊಲಾ ತೋಟದಲ್ಲಿ ಒಂದು ತೋಟದ ಮನೆಯಲ್ಲಿ ಇವ್ರ ಚಟುವಟಿಕೆ, ಬೇಕಾಗಿರೋ ವಸ್ತುಗಳನ್ನೆಲ್ಲ ಸಂಗ್ರಹಿಸ್ಕೊಂಡು ಬರೋದು, ಅದನ್ನು ತಗೊಂಡು ಬಂದು ಈ ಕೆಲಸ ಮಾಡೋದು ಅಂತ ವ್ಯವಸ್ಥೆ. ಇವರು ಈ ಕೆಲಸ ಶುರು ಮಾಡುವಾಗ ಕಲ್ಕತ್ತಾಕ್ಕೆ ಓದಲಿಕ್ಕೆ ಅಂತ ಬಂದಿದ್ದ ಒಬ್ಬ ಹುಡುಗ, ವಿಭೂತಿ ಸರ್ಕಾರ ಅಂತ, ಪ್ರಾಬಬಲಿ BA ಮಾಡ್ತಿದ್ದ ಹುಡುಗ, ಇವ್ರನ್ನ ಕಾಡಿಬೇಡಿ ಅವನು ಇವ್ರ ಜೊತೆ ಸೇರ್ಕೊಂಡ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ಎಂಥ ಒಳ್ಳೆ ಹುಡುಗ, ಎಂಥ ವಿಶೇಷವಾದ ಹುಡುಗ ಅಂತಂದರೆ, ಒಂದ್ಸಲ ಇವರು ಬಾಂಬನ್ನು ತಯಾರಿ ಮಾಡುವಾಗ ಯಾವುದೋ ಒಂದು ವಸ್ತುವಿನ ಕೊರತೆ ಬಿತ್ತು. ಆ ವಸ್ತು ತಗೊಳ್ಳೋಕೆ ದುಡ್ಡಿಲ್ಲ. ಪಾಪ ಇವನಿಗೆ ಅಧ್ಯಯನಕ್ಕೆ ಅಂತ ಅಪ್ಪ ಅಮ್ಮ ಊರಿಂದ ದುಡ್ಡು ಕೊಟ್ಟು ಕಳಿಸಿದ್ರಲ್ಲ, ಅದನ್ನೇ ಕೊಟ್ಬಿಟ್ಟು ಇದನ್ನೇ ಬಳಸ್ಕೊಳ್ಳಿ ಪರವಾಗಿಲ್ಲ ಅಂತೇಳಿ ಕೊಟ್ಟನಂತೆ. ಭೂಪೇಂದ್ರ ಒಂದು ಮಾತು ಹೇಳ್ತಾನೆ, ಬಾಬು ಕೃಷ್ಣಮೂರ್ತಿ ಅದನ್ನು ಉಲ್ಲೇಖ ಮಾಡ್ತಾರೆ, ಭಾಳ ಚೆನ್ನಾಗಿದೆ ಈ ಮಾತು. ನಿನ್ನಂಥ ಬಡ ತ್ಯಾಗಿಗಳಿಂದಲೇ ಭಾರತಕ್ಕೆ ಸ್ವಾತಂತ್ರ್ಯ ಬರೋದು ಕಣೋ ಅಂತ. ಸಿರಿವಂತರ ಮನೆಗಳಿಂದಲ್ಲ, ಬಡ ತ್ಯಾಗಿಗಳ ಮನೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬರೋದು ಅಂತ. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಬಡ ಬೆಸ್ತನ ಬಡ ಚಮ್ಮಾರನ ಝೋಪಡಿಯಿಂದ ತಾಯಿ ಭಾರತಿ ಮೇಲಕ್ಕೆ ಕೇಳ್ತಾಳೆ ಅಂತ. ಇದೇ ಮಾತನ್ನು ಅವತ್ತು ಬಾರೀಂದ್ರ ತುಂಬ ಸುಂದರವಾಗಿ ಹೇಳ್ತಾನೆ. ಅಂತೂ ಇಂತೂ ಇವರು ಪ್ರಯತ್ನಗಳಿಂದ ಮಾಣಿಕ್ ತೊಲಾ ತೋಟದಲ್ಲಿ ಬಾಂಬುಗಳು ತಯಾರಾಗಿ ನಿಂತ್ಕೊಳ್ತು. ಆ ಬಾಂಬುಗಳನ್ನು ನೋಡ್ತಾ ಇದ್ರೆ ಎಷ್ಟು ಆನಂದ ಆಗ್ಬೋದು. ಎಷ್ಟು ಆನಂದ ಅಂತಂದರೆ, ಕ್ರಾಂತಿಕಾರಿಗಳು ಅವತ್ತಿನ ದಿನದಲ್ಲಿ ಮಾತಾಡ್ಕೊಳ್ತಿದ್ರಂತೆ, ಹೇಗೆ ಕೃಷ್ಣನ ಕೈಯಲ್ಲಿ ಸುದರ್ಶನ ಇದೆಯೋ, ರಾಮನ ಕೈಲಿ ಕೋದಂಡ ಇದೆಯೋ, ಹೇಗೆ ಭೀಮಾಂಜನೇಯರ ಕೈಲಿ ಗದೆ ಇದೆಯೋ, ಹಾಗೆ ಭಾರತದ ತರುಣರ ಕೈಲಿ ಬಾಂಬುಗಳಿವೆ ಅಂತ. ಆ ಬಾಂಬಿನ ವ್ಯಾಲ್ಯೂ ನಮ್ಗೆ ಇವತ್ತು ಗೊತ್ತಾಗ್ಲಿಕ್ಕಿಲ್ಲ, ಆದರೆ ಅವತ್ತದ್ರ ಮಹತ್ವ ಏನು ಅಂತ. ಯಾಕೆಂದ್ರೆ ಬ್ರಿಟಿಷರ ದೌರ್ಜನ್ಯವನ್ನು ನೋಡ್ತಾ ಏನೂ ಮಾಡ್ಲಿಕ್ಕೆ ಆಗದೆ ಹೋದಾಗ ಆ ಬಾಂಬನ್ನು ದೂರ ನಿಂತ್ಕೊಂಡು ಎಸೆಯುವಂಥ ಆನಂದವೇ ಬೇರೆ ಅಂತ. ಅದನ್ನು ತಯಾರು ಮಾಡೋದು ನಮ್ಗೆ ಆಗ್ಲಿಕ್ಕೆ ಸಾಧ್ಯ ಆಗಬೇಕಿತ್ತಲ್ಲ, ಆ ಪ್ರಯತ್ನಕ್ಕೆ ಸಿದ್ಧರಾದರು. ಈ ಬಾಂಬನ್ನು ತಯಾರೇನೋ ಆಯಿತು, ಟೆಸ್ಟಿಂಗ್ ಆಗಬೇಕಲ್ಲ, ಎಲ್ಲಿ ಮಾಡ್ತೀರಿ? ಯಾರ ಮೇಲೋ ಪ್ರಯೋಗ ಅಂತೂ ಮಾಡ್ಲಿಕ್ಕಾಗಲ್ಲ, ದೂರದ ಕಾಡಿಗೆ ತಗೊಂಡು ಹೋಗಬೇಕು. ಈ ಟೆಸ್ಟ್ ಮಾಡುವಂಥ ಕೆಲಸವನ್ನು ಬಾರೀಂದ್ರನ್ ಕೊಡಲಾಯಿತು. ಬಾರೀಂದ್ರನ ಜೊತೆ ಮೂವರು, ವಿಭೂತಿ ಸರ್ಕಾರ್ ಆ ವಿದ್ಯಾರ್ಥಿ, ಉಲ್ಲಾಸ್ಕರ್ ದತ್ ಅಂತ ಇನ್ನೊಬ್ಬ ಕ್ರಾಂತಿಕಾರಿ, ಪ್ರಫುಲ್ಲ ಚಕ್ರವರ್ತಿ ಅಂತ ಇಬ್ಬರು ಪ್ರಫುಲ್ಲರು ಬರ್ತಾರೆ. ಒಬ್ಬ ಪ್ರಫುಲ್ಲ ಈತ, ಪ್ರಫುಲ್ಲ ಚಕ್ರವರ್ತಿ ಅಂತ. ಈ ಮೂವರು ಹೋಗಿ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡೋದು ಹೇಗೆ? ಈ ಬಾಂಬಿಗೆ ಒಂದು ದಾರ ಕಟ್ಟಿರ್ತಾರೆ ಅಥವಾ ಹಗ್ಗ ಕಟ್ಟಿರ್ತಾರೆ. ಈ ಬಾಂಬನ್ನು ದಾರ ಹಿಡ್ಕೊಂಡು ಇವರು ದೂರಕ್ಕೆ ಎಸಿಬೇಕು, ಒಂದು ಹಳ್ಳಕ್ಕೆ ಎಸೆದು ಆ ಬಾಂಬ್ ಹೇಗೆ ಸಿಡಿಯುತ್ತೆ ಅನ್ನೋದನ್ನ ನೋಟ್ ಮಾಡ್ಕೋಬೇಕು. ಆವಾಗ ನಮ್ಗೆ ಗೊತ್ತಾಗುತ್ತೆ ಏನು ತಪ್ಪು ಮಾಡಿದ್ದೀವಿ ಅಂತ. ಮೊದಲನೇ ಪ್ರಯೋಗ
ಬಾಂಬ್ ಎಷ್ಟು ಸಿಡಿಯುತ್ತೆ, ದೂರ ಎಷ್ಟು ಹಾರುತ್ತೆ ಏನೂ ಗೊತ್ತಿಲ್ಲ ಇವರಿಗೆ. ಬೇಕಾಗಿರೋ ಯಾವ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಂಡಿಲ್ಲ. ಅವನು ಪ್ರಫುಲ್ಲ ಮುಂದಕ್ಕೆ ಹೋದ, ಉಲ್ಲಾಸ್ಕರ ಹಿಂದಕ್ಕೆ ಬಂದ. ಕೊನೆಗೆ ಬಾಂಬನ್ನು ಎಸೆಯಲಾಯಿತು. ಎಸೆದ್ರೆ ಆ ಬಾಂಬ್ ಹೋಗಿ ಹಳ್ಳದಲ್ಲಿ ಬಿತ್ತು ನಿಜ, ಆದರೆ ಬೀಳುವಾಗ ಅದು ಸಿಡಿದ ಪ್ರಖರತೆ ಹೆಂಗಿತ್ತು ಅಂತಂದರೆ ಉಲ್ಲಾಸ್ಕರನಿಗೆ ಮತ್ತು ಪ್ರಫುಲ್ಲನಿಗೆ ಅದು ಸಿಡಿದು ಬಂದು ಬಡಿತು. ಉಲ್ಲಾಸ್ಕರ ಕುಸಿದು ಬಿದ್ದ, ಪ್ರಫುಲ್ಲ ಮತ್ತೊಂದು ಕಡೆ ಬಿದ್ದ. ಉಲ್ಲಾಸ್ಕರನಿಗೆ ಗಾಯ ಆಗಿತ್ತು, ಆದರೆ ಏನಾಗಿದೆ ಅಂತ ತೆವಳ್ಕೊಂಡು ಹೋಗಿ ಪ್ರಫುಲ್ಲನ ನೋಡ್ಲಿಕ್ಕೆ ನಿಂತರೆ ಪ್ರಫುಲ್ಲ, ನನ್ನ ಸಾಯೋದು ಖಾತ್ರಿ, ಆದರೆ ನಮ್ಮ ಅಪ್ಪಂಗೋಗಿ ಹೇಳಿ ನಿಮ್ಮ ಮಗ ದೇಶಕ್ಕೋಸ್ಕರ ಕೊನೆವರೆಗೂ ಕೆಲಸ ಮಾಡಿದ್ದಾನೆ ಅಂತ, ಅವ್ರಿಗೆ ಖುಷಿ ಆಗತ್ತೆ ಅಂತ ಹೇಳಿ ಪ್ರಾಣ ಬಿಟ್ಟನಂತೆ ಪ್ರಫುಲ್ಲ. ತಂದೆ ಆರ್ಡಿನರಿ ಮನುಷ್ಯ ಅಲ್ಲ. ತಂದೆಗೆ ಈ ವಿಷಯ ಗೊತ್ತಾಯಿತು. ಪರಿಸ್ಥಿತಿ ನೋಡಿ ಅವನ ಶವವನ್ನು ಮನೆಗೆ ತರೋಂಗಿಲ್ಲ. ಭಾರೀಂದ್ರ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಬೇಕಾಗಿ ಬಂತು. ಯಾಕೆ ಅಂದರೆ ಮನೆಗೆ ಬಂದರೆ ಬಾಡಿ ಹಿಂಗೇಕಾಯ್ತು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ತಂದೆಗೆ ಬಂದು ಇಷ್ಟು ವಿಷಯ ಹೇಳಿದಾಗ ತಂದೆ ಹೇಳಿದ್ರಂತೆ, ನನ್ನ ಮಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಹೆಮ್ಮೆ ಇದೆ ನನಗೆ. ಇನ್ನೂ ಒಬ್ಬ ಮಗ ಇದ್ದಾನೆ, ನೀವು ಹೆದರಬೇಡಿ, ಅವನನ್ನು ನಿಮ್ಮ ಜೊತೆ ಕಳಿಸ್ಕೊಡ್ತೀನಿ ಅಂತ. ಏನು ಈ ದೇಶದ ಆ ಶ್ರೇಷ್ಠತೆ ಇದೆಯಲ್ಲ, ಒಬ್ಬರಿಬ್ಬರು ಅಲ್ವಲ್ಲ ಈ ಥರ. ಮತ್ತು ತೀರ್ಕೊಳ್ಳುವಾಗ ವಯಸ್ಸೆಷ್ಟು ಇವ್ರದು? 18-19 ತರುಣರು. ಇವ್ರು ಯಾರು 40 ವರ್ಷ ಆಗಿ ಒಂದು ಮದುವೆ ಆಗಿ 2 ಮಕ್ಕಳಾಗಿ ಜೀವನದ ಆನಂದನ ಅನುಭವಿಸಿಟ್ಟು ಬಿಟ್ಟಿದ್ದಾರೆ ಅಂತಲ್ಲ, ಇನ್ನೂ ಬದುಕನ್ನು ಪೂರ್ತಿ ಕಂಡೇ ಇಲ್ಲ. ಅಂಥವ್ರು ತೀರ್ಕೊಂಡಾಗ ಅವ್ರ ತಂದೆ ಹೇಳೋ ಮಾತು ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರಲ್ಲ. ಆದರೆ ನನ್ನ ಮಗ ಹೋದ, ರಾಷ್ಟ್ರಕ್ಕೋಸ್ಕರ ತೀರ್ಕೊಂಡ, ಇನ್ನೊಬ್ಬ ಮಗ ಇದ್ದಾನೆ, ಕಳಿಸ್ಕೊಡ್ತೀನಿ, ನೀವು ಬೇಜಾರು ಮಾಡ್ಕೊಳ್ಬೇಡಿ ಅಂತ ಕ್ರಾಂತಿಕಾರಿಗಳಿಗೆ ಹೇಳಿ ಕಳಿಸ್ತಾರೆ ಅಂತಂದ್ರೆ ಬಹಳ ಅದ್ಭುತವಾದ್ದು. ಹಾಗಂತ ಅದಕ್ಕಿಂತ ಮುಂಚೆ ಸ್ಫೋಟಗಳು ಆಗೇ ಇರಲಿಲ್ವಾ? ಆಗಿವೆ. ಡೈನಮೈಟ್ಗಳನ್ನು ಹಿಡ್ಕೊಂಡು ಸ್ಫೋಟ ಮಾಡಿದ್ದಾರೆ. ಅದರ ಪ್ರಾಬ್ಲಮ್ ಏನು ಅಂತಂದರೆ ಅಲ್ಲಿಡಬೇಕು, ಅದಕ್ಕೊಂದು ದಾರ ಕಟ್ಟಬೇಕು, ಅದು ಸಿಡಿಯೋವರೆಗೂ ಕಾಯಬೇಕು, ಇವೆಲ್ಲ ಭಾಳ ರಾದ್ದ ಅಂತ ಇದೆ. ಬಾಂಬ್ ಆದರೆ ದೂರದಿಂದ ಎಸಿಬೋದು, ಗ್ರೆನೇಡ್ ರೀತಿಯಲ್ಲಿ ಇರುತ್ತೆ. ಆ ಥರದ ಪ್ರಯತ್ನಗಳಿಗೆ ಇವರು ಕೈ ಹಾಕಿದ್ದು. 1907ರಲ್ಲಿ ಆಂಡ್ರ್ಯೂ ಫ್ರೇಸರ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಹತ್ಯೆಗೆ ಅವರು 2-3 ಸಲ ಪ್ರಯತ್ನ ಪಟ್ಟರು. 2-3 ಸಲ ಫೇಲ್ ಆದರು. ಒಂದ್ಸಲ ಕಲ್ಕತ್ತಾ ರಾಂಚಿ ಟ್ರೈನಲ್ಲಿ ಅವ್ನು ಬರ್ತಾನೆ ಅಂತ ಗೊತ್ತಾದಾಗ ಕ್ರಾಂತಿಕಾರಿಗಳ ಪರಿಸ್ಥಿತಿ ನೋಡಿ, ಅವರೊಂದು ಇದೇ ಥರದ ಡೈನಮೈಟ್ ಅನ್ನು ತಗೊಂಡು ಹೋಗಿದ್ದಾರೆ. ಅದನ್ನು ಇಡಬೇಕು ಅಂತ ಅಂದ್ಕೊಂಡ್ರೆ ಕಲ್ಕತ್ತಾ ರಾಂಚಿ ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಇದರಿಂದ ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ರೈಲ್ವೆ ಸ್ಟೇಷನ್ನಲ್ಲಿ ಇಡದೆ ಹಳಿಗಳ ಮೇಲಿಟ್ಟು ಬಂದರು. ಹಳಿ ಸಿಡಿದೋಯ್ತು. ಅವನು ಬಚಾವಾಗ್ಬಿಟ್ಟ, ಆಂಡ್ರ್ಯೂ ಫ್ರೇಸರ್ ಬಚಾವಾಗ್ಬಿಟ್ಟ. ಖರಗ್ಪುರದಲ್ಲಿ ಇವನೊಂದು ಸ್ಪೆಷಲ್ ಟ್ರೈನ್ ಮೂಲಕ ಹೋಗ್ತಿದ್ದಾನೆ ಅಂತ ಇವ್ರಿಗೆ ಗೊತ್ತಾಯಿತು. ಇವನೊಬ್ಬನೇ ಇರ್ತಾನೆ, ಇವನೊಬ್ಬನೇ ಸ್ಪೆಷಲ್ ಟ್ರೈನಲ್ಲಿ ಇರ್ತಾನಾಗಿದ್ದರಿಂದ ಇವನಿಗೇನಾದರೂ ಗತಿ ಕಾಣಿಸ್ಬೇಕು ಅಂತ ಹೋಗಿ ಹಳಿಗಳ ಮೇಲೆ ಸರಿಯಾಗಿಟ್ರು. ಆದರೆ ಸ್ಪೆಷಲ್ ಟ್ರೈನ್ನ ಪ್ಯಾಂಟ್ರಿ ಬೋಗಿ ಸಿಡಿದೋಯ್ತು, ಅವನು ಬಚಾವಾಗ್ಬಿಟ್ಟ. ಕೆಲವೊಂದ್ಸಲ ಕೆಲವು ಎಷ್ಟು ಗಟ್ಟಿ ಇರ್ತಾರೆ ಅಂತಂದರೆ ಅನೇಕ ಪ್ರಯತ್ನಗಳ ನಂತರವೂ ಬಚಾವಾಗ್ಬಿಡ್ತಾರೆ. 1908ರಲ್ಲಿ ದುಷ್ಟ ಮ್ಯಾಜಿಸ್ಟ್ರೇಟ್ ಒಬ್ಬ ಇದ್ದ, BC ಎಲೆನ್ ಮಾರ್, ಕಿಶೋರ್ ಕುಮಾರ್ ಗುಹಾ ಅವನ ಮೇಲೆ ಅಟ್ಯಾಕ್ ಮಾಡಿದ. ಆ ದಾಳಿ ಹೆಂಗಿತ್ತು ಅಂತಂದರೆ, ಆ ದಾಳಿಗೆ ಅವನು ದೇಹಕ್ಕೆ ಏಟಾಯಿತು, ಆದರೆ ಡಾಕ್ಟರ್ಗಳು ಉಳಿಸ್ಬಿಟ್ರು ಅವನನ್ನು. ಮೇಯರ್ ಮನ್ಸೂರ್ ತರ್ದಿವೇಲ್ ಮೇಲೆ ಅಟ್ಯಾಕ್ ಆಯಿತು, ಅದು ವಿಫಲ ಆಯಿತು. ಆದರೆ ಈ ಥರ ಅಟ್ಯಾಕ್ ಮಾಡಿದ್ರು ಅನ್ನೋ ಸುದ್ದಿ ದೇಶದಾದ್ಯಂತ ಹಬ್ಬಿತು. ಈ ಅಟ್ಯಾಕ್ಗಳ ಲಾಭ ಅದು ಏನು ಲಾಭ ಆಗುತ್ತೆ, ಒಬ್ಬನನ್ನು ಕೊಂದರೆ ಅಂತ ನಾವೆಲ್ಲ ಅನ್ಕೊಳ್ತಿರ್ತೀವಲ್ಲ, ಇದರ ಲಾಭ ಎಂಥದ್ದು ಅಂತಂದರೆ ಇಡೀ ದೇಶಕ್ಕೆ ಸುದ್ದಿ ಹಬ್ಬುತ್ತೆ. ಬಂಗಾಳದ ಕ್ರಾಂತಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳನ್ನ ಈಗ ಕಂಡಲ್ಲಿ ಅವರು ಬೇಟೆ ಆಡ್ತಿದ್ದಾರೆ, ನೀವೇನು ಮಾಡ್ತಿದ್ದೀರಾ ಇನ್ನು ಅಂತ ಗೊತ್ತಾದರೆ ಮಹಾರಾಷ್ಟ್ರದಲ್ಲೂ ಕ್ರಾಂತಿಕಾರಿಗಳು ಹೇಳ್ತಾರೆ, ಅವರು ಗುಜರಾತಲ್ಲೂ ಹೇಳ್ತಾರೆ, ಕರ್ನಾಟಕದಲ್ಲೂ ಎಲ್ಲೆಲ್ಲಿ ಸುದ್ದಿ ಹೋಗುತ್ತೋ ಅವರೆಲ್ಲರೂ ತಯಾರಾಗಿ ನಿಲ್ತಾರೆ ಅಂತ ಒಂದಾದರೆ, ಎರಡನೇದು ಈ ಬೇರೆ ಬೇರೆ ಕಡೆ ಇರೋ ಬ್ರಿಟಿಷ್ ಆಫೀಸರ್ಸ್ ಇರ್ತಾರಲ್ಲ, ಅವ್ರು ಹೆದರಿ ಸಾಯ್ಲಿಕ್ಕೆ ಶುರು ಮಾಡ್ತಾರೆ. ನಾನು ಹಿಂಗೆ ಮಾಡ್ಬೋದಾ, ಹಿಂಗೆ ಮಾಡಬಾರ್ದಾ, ಇದು ಸರಿನಾ, ಇದು ತಪ್ಪ, ಇದು ಮಾಡಿದ್ರೆ ಕೊಲ್ತಾರಾ, ಇವೆಲ್ಲವೂ ಟೆನ್ಷನ್ ಶುರುವಾಗುತ್ತೆ. ಭಾರತೀಯ ಕ್ರಾಂತಿಕಾರಿಗಳ ಕಾನ್ಫಿಡೆನ್ಸ್ ಜಾಸ್ತಿ ಆದರೆ ಬ್ರಿಟಿಷ್ ಆಫೀಸರ್ಗಳ ಕಾನ್ಫಿಡೆನ್ಸ್ ಡೌನ್ ಆಗ್ತಾನೇ ಹೋಗುತ್ತೆ. ಹೀಗಾಗಿ ಕ್ರಾಂತಿಕಾರ್ಯಕ್ಕೆ ತನ್ನದೇ ಆದ ಒಂದು ಮಹತ್ವ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಗುರುತಿಸಬೇಕು.